ರಾಜ್ಯದಲ್ಲಿ ಜಾತಿ ಜನಗಣತಿ ಮರು ಸಮೀಕ್ಷೆ ಅರ್ಥಾತ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ನಿರ್ಧರಿಸಿದೆ. ಸದ್ಯ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಜಾತಿ ಜನಗಣತಿ ಮರು ಸಮೀಕ್ಷೆಯನ್ನು ನಡೆಸಲಿದೆ. ಸದ್ಯ ಗಣತಿದಾರರ ಎಲ್ಲರ ಮನೆಗಳಿಗೂ ಭೇಟಿ ನೀಡಿ ಜನರ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನು ದಾಖಲು ಮಾಡಲಾಗುತ್ತಿದೆ. 2014-15ರಲ್ಲಿ ನಡೆಸಿದಂಥ ಸಮೀಕ್ಷೆಯು 10 ವರ್ಷ ಹಳೆಯದಾಗಿದೆ. ಹಾಗಾಗಿ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆದಿಲ್ಲ. ಎಲ್ಲರ ಮನೆ ಬಾಗಿಲಿಗೂ ಕೂಡ ಹೋಗಿ ಸಮೀಕ್ಷೆಯನ್ನು ನಡೆಸದೆ ಎಲ್ಲೋ ಕುಳಿತುಕೊಂಡು ಸಮೀಕ್ಷೆಯ ಅಂಕಿಅಂಶಗಳನ್ನು ದಾಖಲಿಸಿದ್ದಾರೆ. ಇದಲ್ಲದೆ ಉದ್ದೇಶಪೂರ್ವಕವಾಗಿಯೇ ರಾಜ್ಯದ ಪ್ರಭಾವಿ ಜಾತಿಗಳಾದ ಲಿಂಗಾಯತ ಒಕ್ಕಲಿಗ ಸಮುದಾಯದವರು ಜನಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ ಎಂಬೆಲ್ಲ ಆರೋಪಗಳಿದ್ದವು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಮ್ಮೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಟ್ಟಿದ್ರು. ಅದರಂತೆ ಈಗ ಹೈಕಮಾಂಡ್ ಸೂಚನೆ ಮೇರೆಗೆ ಇಂದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮತ್ತೊಮ್ಮೆ ಸಮೀಕ್ಷೆಗೆ ಮುಹೂರ್ತವನ್ನು ನಿಗದಿಪಡಿಸಿದ್ದಾರೆ. ಈ ತೀರ್ಮಾನದ ಪ್ರಕಾರ ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಸಮೀಕ್ಷೆ ನಡೆಯಲಿದೆ. ಇದರ ಆಧಾರದ ಮೇಲೆ ಮುಂದೆ ಆಯಾ ಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಶೈಕ್ಷಣಿಕ ಔದ್ಯೋಗಿಕ ಮೀಸಲಾತಿ ನೀಡುವಂಥ ತೀರ್ಮಾನ ಕೈಗೊಳ್ಳಬಹುದು. ಸಮೀಕ್ಷೆಯ ಅಂತಿಮ ಅಂಕಿಅಂಶಗಳ ಆಧಾರದ ಮೇಲೆ ಮೀಸಲಾತಿಯನ್ನು ಪರಿಷ್ಕರಿಸಬಹುದು ಅಂತ ತಿಳಿಸಿದ್ದಾರೆ. ಪಾರದರ್ಶಕವಾಗಿ ಎಲ್ಲ ಸಮಾಜಗಳ ಜಾತಿಗಳ ಏನೇನು ಆತಂಕಗಳಿದ್ದಾವೆ, ಆಮೇಲೆ ಅವರ ಏನು ಸಜೆಷನ್ಸ್ ಇದ್ದಾವೆ ಅದೆಲ್ಲವನ್ನು ಗಮನಗಿಟ್ಕೊಂಡು ಎಲ್ಲ ರೀತಿಯಲ್ಲಿ ಜಾತಿ ಗಣತಿ ಆದರೆ ಬಹುಶಃ ಎಲ್ಲರೂ ಕೂಡ ಹೋಗ್ತಾರೆ. ಈಗ ಕೇಂದ್ರದ ಕೂಡ ಜಾತಿ ಗಣತಿ ಘೋಷಣೆ ಆಗಿದೆ. ಬರೀ ಜಾತಿ ಗಣತಿ ಆಗುತ್ತೆ. ಅವರು ಯಾವ ಜಾತಿಯವರು ಎಷ್ಟು ಅಂತೇಳಿ ಬರೀ ಅಂಕಿ ಸಂಖ್ಯೆ ಆಗುತ್ತೆ. ಆದರೆ ಅವ್ರ ಸ್ಥಿತಿಗತಿ ಬಗ್ಗೆ ಕೇಂದ್ರ ಸರ್ಕಾರದವರು ಇದು ಮಾಡೋದಿಲ್ಲ. ಸ್ಥಿತಿಗತಿ ಅಂದರೆ ವಿಶೇಷವಾಗಿ ಏನು ಸಾಮಾಜಿಕ ಶೈಕ್ಷಣಿಕ ಏನು ಇದನ್ನು ಮಾಡಬೇಕಾಗಿದ್ದು ಅದು ರಾಜ್ಯ ಸರ್ಕಾರ. ಹೀಗಾಗಿ ಅಲ್ಲಿ ಅವರ ಸರ್ವೆಗೂ ನಮ್ಮದಕ್ಕೆ ಭಾಳ ಡಿಫ್ರೆನ್ಸ್ ಇದೆ. ಸರ್, ಈಗ ಸರ್ವೆ ಮಾಡ್ತಾರೆ ಅಷ್ಟೇ, ಜಾತಿ ಎಷ್ಟು ಜಾಸ್ತಿ ಇಷ್ಟು. ಅವರ ಏನು ಆರ್ಥಿಕ ಪರಿಸ್ಥಿತಿ ಏನಿದೆ, ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಹಿಂದುಳಿಕೆ ಬಗ್ಗೆ ಅವತ್ತು ಮುಂದುವರಿಕೆ ಬಗ್ಗೆ ಇದೆಲ್ಲನೂ ಕೂಡ ಇದು ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ. ಈಗ ಶಿಕ್ಷಕರಿಂದಲೇ ಮಾಡಿಸ್ಬೇಕು ಅನ್ನುವಂಥ ತೀರ್ಮಾನ ಆಗಿದೆ ಅಂತ ಸರ್. ಅಥ್ಲೆಟಿಕ್ ಆಗಿರುತ್ತೆ, 3 ತಿಂಗಳಲ್ಲಿ ವರದಿ ಕೊಡಬೇಕು ಅಂತೇಳಿ. ತಪ್ಪೇನಿಲ್ಲ ಅವ್ರಿಗೆ ಸರ್. ಶಿಕ್ಷಕರಿಗೂ ಕೂಡ ನಾವು ವಿನಂತಿ ಮಾಡ್ಕೊಳ್ತೀವಿ, ಸ್ವಲ್ಪ ಇದರಲ್ಲಿ ಕೂಡ ಭಾಗಿಯಾಗಿ ನೀವು ಅಂತೇಳಿ ಸರ್ಕಾರ ಮಾಡ್ತಾರೆ ಅವ್ರಿಗೆ. ಸರ್, ಈಗ ಮುಖ್ಯಮಂತ್ರಿಗಳು ನಾಳೆ ಸಂಜೆ ದೆಹಲಿಗೆ ತೆರಳ್ತಾ ಇದ್ದಾರೆ, ನೀವು ಕೂಡ ಹೋಗ್ತಾ ಇದ್ದೀರಾ ಸರ್? ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ. ನನಗೆ ನಾಳೆ ಸಾಯಂಕಾಲ ನಾನು ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ವಿಮಾನಯಾನ ಸಚಿವರಿಗೆ ಟೈಮ್ ಕೇಳಿದ್ದೀನಿ. ಅವರು 3 ಗಂಟೆಗೆ ಟೆಂಟೇಟಿವ್ ಅಂತ ಹೇಳಿದ್ದಾರೆ. TS ಹೆಚ್ಚು ಕಮ್ಮಿ ಆಗ್ಬೋದು. ನಾವು ನಮ್ಮ ಅನೇಕ ಬೆಂಗಳೂರು 2ನೇ ಏರ್ಪೋರ್ಟ್. ಎಸ್, ಮತ್ತೊಮ್ಮೆ ಜಾತಿ ಜನಗಣತಿ ಇದೇನೋ ಶೈಕ್ಷಣಿಕ, ಆರ್ಥಿಕ ಮತ್ತು ಇನ್ನೊಂದೇನಿತ್ತಲ್ಲ ಶೈಕ್ಷಣಿಕ ಸಾಮಾಜಿಕ 3 ಭಾಗಗಳಲ್ಲಿ ಜಾತಿ ಗಣತಿ. ನೋಡಿ, ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಮೊದಲ ಸರ್ಕಾರ ಇದ್ದಾಗ ಅವ್ರು ಮಾಡಿದ್ರು, ಅದು ಆಯಿತು. ಮತ್ತು ಅದು 10 ವರ್ಷ ಹಳೇದಾಯಿತು. ಈಗ ಅದು ಅಂಕಿ ಅಂಶಗಳೇ ಸರಿಯಿಲ್ಲ. ಅದನ್ನು ಸಂಪುಟಕ್ಕೂ ಕೊಟ್ಟರು, ಸಂಪುಟದಲ್ಲೂ ಚರ್ಚೆ ಮಾಡಿದರು, ಅದನ್ನು ಅನುಷ್ಠಾನಕ್ಕೆ ತಂದೆ ತರ್ತೀವಿ ಅಂತಂದರು. ಅದೆಲ್ಲ ಆಯಿತು. ಹೈಕಮಾಂಡ್ ಮತ್ತೆ ಬೇಡ ಬೇಡ, ಇದು ಹಳೇದಾಗಿದೆ, ಇದನ್ನು ತೆಗೆದುಬಿಡಿ, ಇದು ಬೇಡ. ಪ್ರಬಲ ಸಮುದಾಯಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾವೆ, ಅದು ಯಾರ ಮನೆಗೂ ಹೋಗಿಲ್ಲ ಅನ್ನುವಂಥ ಆರೋಪಗಳಿದೆ, ಈಗ ಹೊಸದಾಗಿ ಮಾಡಿ ಅಂತ ಹೇಳಿದ್ರು. ಬಟ್ ಯಾವ ಬೇಸ್ ಮೇಲೆ 15 ದಿನದಲ್ಲಿ ಇವರು ಸರ್ವೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಬರೀ 15 ದಿನದಲ್ಲಿ ಒಟ್ಟಾರೆ ರಾಜ್ಯದ ಜನರ ಜನಸಂಖ್ಯೆಯನ್ನು, ಅದರಲ್ಲೂ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆಮೇಲೆ ಸಾಮಾಜಿಕವಾಗಿ ಸರ್ವೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಹೇಗೆ ಸಾಧ್ಯ? ಮತ್ತಿದನ್ನು ಹೆಂಗೆ ಒಪ್ಕೊಳ್ತಾರೆ? ಇದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡ್ತಾರೆ? ಇದನ್ನು ಸರ್ಕಾರಕ್ಕೆ ಮತ್ತೆ ಕೊಡೋದು ಯಾವಾಗೋ? ಈ ಸರಿ ಕಾಂತರಾಜು ಅವರ ಆಯೋಗ 54 ಪ್ರಶ್ನೆಗಳನ್ನು ಸಿದ್ಧಪಡಿಸಿದೆ ಅಂತೆ. ಕಳೆದ ಬಾರಿ ಮ್ಯಾನ್ಯುವಲ್ ಆಗಿ ಸಮೀಕ್ಷೆಯನ್ನು ನಡೆಸಿತ್ತು. ಈ ಬಾರಿ ಸಮೀಕ್ಷೆಯನ್ನು ಸ್ವಲ್ಪ ಡಿಜಿಟಲ್ ಆಗಿ ಹೋಗ್ತಾರಂತೆ. ತೆಲಂಗಾಣದ ಮಾದರಿಯಲ್ಲಿ ಈ ಬಾರಿಯ ಸಮೀಕ್ಷೆಯನ್ನು ನಡೆಸೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಸಮೀಕ್ಷೆಯ ಕಾರ್ಯದ ಮೇಲುಸ್ತುವಾರಿಯಾಗಿ ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡೋಕ್ಕೂ ತೀರ್ಮಾನ ತೆಗೆದುಕೊಂಡಿದ್ದಾರಂತೆ. ಸಮೀಕ್ಷೆ ವೈಜ್ಞಾನಿಕವಾಗಿ ಮತ್ತು ಪಾರದರ್ಶಕವಾಗಿ ನಡಿಬೇಕು. 15 ದಿನದೊಳಗೆ ಹೇಗೆ ಸಾಧ್ಯ ರೀ ಇದೆಲ್ಲ? ಕಂಡೀಷನ್ಸ್ ಏನೋ ಸಿಕ್ಕಾಬಟ್ಟೆ ಇದೆ, ಪ್ಲಾನಿಂಗ್ ಏನೋ ಸಖತ್ತಾಗಿದೆ,
ಅಟರ್ ಫ್ಲಾಪ್ ಆಗುವಂಥ ಅವಧಿಯನ್ನು ಇಟ್ಕೊಂಡಿದ್ದೀರಲ್ಲ, ಅದು ಹೇಗೆ ಸಾಧ್ಯನೋ? ಈ ಬಾರಿ ಸಮೀಕ್ಷೆ ಕಾರ್ಯಕ್ಕೆ 1.65 ಲಕ್ಷ ಗುತ್ತಿಗೆದಾರರ ಸೇರಿದಂತೆ ಮಾನವ ಸಂಪನ್ಮೂಲ ಅವಶ್ಯಕತೆ ಇದೆಯಂತೆ. ಈ ಸಂಪನ್ಮೂಲವನ್ನು ನೀವು ಬಳಸ್ಕೊಳ್ಳೋದೇ ಕಷ್ಟ 15 ದಿನದಲ್ಲಿ. ಸಮೀಕ್ಷೆ ಕಾರ್ಯಕ್ಕೆ ಶಿಕ್ಷಕರ ಸೇವೆಯೊಂದಿಗೆ ಇತರ ಇಲಾಖೆಯ ಸಿಬ್ಬಂದಿಗಳು ಸಹ ಬಳಸಿಕೊಳ್ಳಲಾಗುವುದು. ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಸಮೀಕ್ಷೆ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತ ಮುಖ್ಯಮಂತ್ರಿ ತಿಳಿಸಿದರು. ಬೆಂಗಳೂರಿನ ನಗರ ವ್ಯಾಪ್ತಿಯಲ್ಲಿ ಸಮೀಕ್ಷೆಯನ್ನು ನಡೆಸುವ ಕಾರ್ಯವನ್ನು ಯಶಸ್ವಿಗೊಳಿಸಲು ಯೋಜನೆ ರೂಪಿಸಬೇಕು ಅಂತ ಹೇಳಿದ್ದಾರೆ. ಸಚಿವರಾದ ಶಿವರಾಜ್ ತಂಗಡಿ ಇದ್ರಂತೆ, ಹಿಂದುಳಿದ ವರ್ಗಗಳ ಅಧ್ಯಕ್ಷ ಮಧುಸೂದನ್ ಆರ್ ನಾಯಕ್ ಅವರು ಇದ್ರಂತೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ದರು, ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಲಹೆಗಾರರು, ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ರು ಇವತ್ತಿನ ಈ ಸಭೆಯಲ್ಲಿ. ಬಟ್ 15 ದಿನದಲ್ಲಿ ಈಗ ಹಿಂದೆ ಒಳ ಮೀಸಲಾತಿ ಜಾರಿಗೆ ಒಂದು ಆಯೋಗ ರಚನೆ ಮಾಡಿ ಆಲ್ರೆಡಿ ಫೀಲ್ಡಿಗೆ ಬಿಟ್ಟಿದ್ರಲ್ಲ, ಆ ಸಮೀಕ್ಷೆ ಹೆಂಗೆ ನಡೀತಿದೆ, ಯಾರ್ಯಾರ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ನೀವು ಕೊಟ್ಟಿರೋ ಆ ರಬ್ಬರ್ ಸ್ಟ್ಯಾಂಪ್ಗಳನ್ನು, ಏನು ಈ ಸ್ಟಿಕ್ಕರ್ಗಳನ್ನು, ಪಾಂಪ್ಲೆಂಟ್ಗಳನ್ನು ಎಲ್ಲೆಲ್ಲಿ ಅಂಟಿಸಿ ಬಂದಿದ್ದಾರೆ, ಕಾರಿಗೂ ಅಂಟಿಸಿದ್ದಾರೆ, ಅಂಗಡಿಗೂ ಅಂಟಿಸಿದ್ದಾರೆ, ಬಾರ್ಗೂ ಅಂಟಿಸಿದ್ದಾರೆ, ದೇವಸ್ಥಾನಕ್ಕೂ ಅಂಟಿಸಿದ್ದಾರೆ. ದೇವಸ್ಥಾನದಲ್ಲಿ ಹೋಗಿ ಯಾವ ಜಾತಿ ಕೇಳಿದ್ರಪ್ಪ ಇವ್ರಿಗೆ ಗೊತ್ತಿಲ್ಲ. ಬೆಂಗಳೂರಿನ ಮೂಲೆಗೂ ಹೋಗಿ ಸ್ಟಿಕ್ಕರ್ಗಳನ್ನು ಅಂಟಿಸಿ ಬಂದಿದ್ದಾರೆ, ನಾವು ಸರ್ವೆ ಮಾಡಿದ್ದೀವಿ ಅಂತ. ಅಲ್ಲೂ ನೀವು ಡಿಜಿಟಲೈಸ್ಡ್ ಆಗಿ ಮಾಡ್ತೀವಿ ಅಂತ ಹೇಳಿದ್ರಿ. ಫೋನುಗಳಲ್ಲಿ ಬೇಕಾದರೂ ನೀವು ನೋಂದಾಯಿಸ್ಕೊಳ್ಬೋದು ಅಂತ ಹೇಳಿದ್ರಿ. ಎಷ್ಟರ ಮಟ್ಟಿಗೆ ಅದು ಕಾರ್ಯ ಸಾಧನೆಗೆ ಬಂತು? ಆ ಸರ್ವೆ ಏನಾಯಿತು? ಒಳ ಮೀಸಲಾತಿ ಕೊಡೋದಕ್ಕೆ ನೀವು ಅಲ್ಲಿ ಸರ್ವೆ ಮಾಡಿದ್ದೇನಾಯಿತು? ಎಲ್ಲಿದೆ ಆಯೋಗ? ಇವಾಗ ಒಟ್ಟಾರೆ ರಾಜ್ಯದ ಸರ್ವೆಯನ್ನ 15 ದಿನಗಳೊಳಗಾಗಿ 1.65 ಲಕ್ಷ ಮಾನವ ಸಂಪನ್ಮೂಲವನ್ನು ಬಳಸಿ ಸರ್ವೆ ಮಾಡ್ತೀವಿ ಅಂತ ಹೊರಟಿದ್ದೀರಲ್ಲ, ಎಷ್ಟು ಕೋಟಿ ಖರ್ಚು ಮಾಡ್ತೀರಂತ ಯಾಕೆ ಹೇಳಿಲ್ಲ? ಈಗ ಎಷ್ಟು ಕೋಟಿ ನುಂಗಿ ನೀರು ಕುಡಿಬೇಕಂತಿದ್ದೀರಿ? ಅಲ್ಲ ರೀ, ಇಡೀ ಕರ್ನಾಟಕದ ಮೂಲೆಗೂ 15 ದಿನದಲ್ಲಿ ಹೋಗಿ ಸರ್ವೆ ಮಾಡಕ್ ಸಾಧ್ಯನಾ? ಅದೇನು ಮಾಡ್ತಾರೋ ಏನ್ ಬಿಡ್ತಾರೋ ಗೊತ್ತಿಲ್ಲ. ತೆಲಂಗಾಣದ ಮಾದರಿಯಲ್ಲಿ ಸರ್ವೆ ಮಾಡ್ತೀವಿ ಏನ್ರಿ? ತೆಲಂಗಾಣದಲ್ಲಿ ಎಷ್ಟು ದಿನ ಆಗಿದೆ? ಅಲ್ಲಿಗೆ ಯಾರನ್ನಾದ್ರೂ ಕಳಿಸಿದ್ದೀರಾ? ಅದೇ ಮಾದರಿಯಲ್ಲಿ ಸರ್ವೆ ಮಾಡ್ಬೇಕಂತ ಹೊರಟಾಗ ಅಲ್ಲಿ ಯಾವ ರೀತಿ ಸರ್ವೆ ಆಗಿದೆ, ಯಾರನ್ನಾದ್ರೂ ಒಬ್ಬ ಎಕ್ಸ್ಪರ್ಟ್ ನಲ್ಲಿ ಕಳಿಸಿದ್ದೀರಾ? ಒಂದು ನಿಯೋಗ ಕಳಿಸ್ಕೊಡಿ. ಪೂರ್ವ ಸಿದ್ಧತೆ ಬೇಕು. ಯಾವ ಸಿದ್ಧತೆನೂ ಇಲ್ಲದೆ ಮನಸೋ ಇಚ್ಛೆ ನಾವು ಮಾಡ್ತೀವಿ ಅಂತ ಹೊರಟ್ರೆ ಮತ್ತೆ ಒಂದಿಷ್ಟು ದುಡ್ಡು ಹಾಳಾಗಿ ಮಣ್ಣಾಗಿ ನಿರ್ನಾಮ ಆಗೋಗುತ್ತೆ. ಇದು ಪರಿಸ್ಥಿತಿ. ಜನ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ. ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಗತ್ತೆ. ಅದೇನೋ ಅಂತಾರೆ ನಮ್ಮ ಕಡೆ ಮಾತಿದೆ, ಹುಚ್ಚನ ಮದುವೆ ಗುಂಡೋನ್ ಜಾಣ ಅಂತ. ಈ ಪರಿಸ್ಥಿತಿ ಎಲ್ರದ್ದು ಹಂಗೆ ಆಗ್ತಾ ಇದೆ. ಏನಾಗ್ತಿದೆಯೋ ಗೊತ್ತಿಲ್ಲ. ವ್ಯವಸ್ಥೆಯಲ್ಲಿ ಸರ್ಕಾರಗಳು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಏನಿದೆಯೋ ಗೊತ್ತಿಲ್ಲ. ಒಂದು ವ್ಯವಸ್ಥೆ ಅಂತ ಇರುತ್ತೆ, ಇದಕ್ಕೊಂದು ತೀರ್ಮಾನಗಳಂತ ತೆಗೆದುಕೊಳ್ಬೇಕಾದ್ರೆ ಕೆಲವೊಂದು ಕಂಡೀಷನ್ಸನ್ನು ನೋಡಿ ತಗೋಬೇಕು. ಅದು ಯಾರು ಬುದ್ಧಿವಂತರು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತಿದ್ದಾರೋ ಗೊತ್ತಿಲ್ಲ.